ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿಯವರಿಗೆ ಯಾವಾಗ ತಾವು ಬಿಹಾರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನು ಕಂಡಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ 2020ಕ್ಕಿಂತಲೂ ಕೆಟ್ಟದಾಗಿ ಸೋಲಾಗಿದೆ, 6 ಸೀಟಿಗೆ ಇಳಿದಿದೆ ಅಂತ ಗೊತ್ತಾಯ್ತೋ, ಆಗ ರಾಹುಲ್ ಗಾಂಧಿಗೆ ನೋವು ತಡೆಯೋಕ್ಕಾಗಲೇ ಇಲ್ಲ. ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾರೆ. ಹೀಗೆ ಅಳ್ಕೋತಾ ಸೋನಿಯಾ ಅವರ ಮುಂದೆ ಬಂದು ಕೇಳ್ತಾರಂತೆ, ಅಮ್ಮ, ನಾನು ಯಾವತ್ತೂ ಚುನಾವಣೆಯಲ್ಲಿ ಗೆಲ್ಲೋದೇ ಇಲ್ವಾ ಅಂತ, ನಾನು ಯಾವತ್ತೂ BJPಯನ್ನು, ನರೇಂದ್ರ ಮೋದಿಯವರನ್ನು ಸೋಲಿಸೋದೇ ಇಲ್ವಾ ಅಂತ. ಆವಾಗ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರನ್ನು ಸಮಾಧಾನ ಮಾಡ್ತಾರೆ. ಮಗನೇ, ನೀನು ಹೀಗೆಲ್ಲ ಅಳಬೇಡ ಕಣೋ, ಇಷ್ಟೆಲ್ಲ ಅಳೋ ಅವಶ್ಯಕತೆಯೂ ಇಲ್ಲ, ಮುಂದೆ ನಾನೇ ಏನಾದರೂ ಮಾಡ್ತೀನಿ ಅಂತ. ಆವಾಗ ರಾಹುಲ್ ಗಾಂಧಿಯವರು ತಾಯಿ ಸೋನಿಯಾ ಗಾಂಧಿ ಅವರ ಹತ್ರ ಕೇಳ್ತಾರೆ, ನಿಜವಾಗ್ಲೂ ನೀವು ಈ ಬಿಹಾರ ಚುನಾವಣೆ ಫಲಿತಾಂಶವನ್ನು ವಾಪಸ್ ಚೇಂಜ್ ಮಾಡೋಕ್ಕಾಗುತ್ತಾ ಅಂತ. ಸೋನಿಯಾ ಗಾಂಧಿ ಅವರು ಹೇಳ್ತಾರೆ, ಬಿಹಾರದ ಫಲಿತಾಂಶವನ್ನಂತೂ ನನ್ನಿಂದ ಬದಲಾಯಿಸೋಕ್ಕಾಗಲ್ಲ, ಅದು ಈ ಜನ್ಮದಲ್ಲಿ ನನ್ನ ಕೈಯಲ್ಲಿ ಸಾಧ್ಯವೂ ಇಲ್ಲ. ಈಗ ಇಲ್ಲಿ ಏನು NDA ಅಧಿಕಾರದಲ್ಲಿದೆ ಮತ್ತು ದೇಶದಲ್ಲಿ BJPಯ ಫೇಸ್ ಏನಿದೆ ಅದು ನರೇಂದ್ರ ಮೋದಿಯವರ ಫೇಸು. ಅವರು ನಮ್ಮಿಂದ ಒಂದೊಂದೇ ರಾಜ್ಯವನ್ನು ಕಿತ್ಕೊಂಡು ಬಿಟ್ರು ಮಗನೇ ಅಂತ. ಆದರೆ ನಿನ್ನ ಖುಷಿಗಾಗಿ ನಾನೇನಾದರೂ ಮಾಡ್ತೀನಿ ಅಂತ ಹೇಳ್ತಾರಂತೆ. ಇದಾದ ಮೇಲೆ ಸೋನಿಯಾ ಗಾಂಧಿ ಅವರು ತೆಲಂಗಾಣಕ್ಕೆ ಕಾಲ್ ಮಾಡ್ತಾರೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಹೇಳ್ತಾರೆ, ನೀವೊಂದು ಕೆಲಸ ಮಾಡಿ, ರಾಹುಲ್ ಗಾಂಧಿ ತುಂಬ ಅಳ್ತಿದ್ದಾರೆ, ಇಲ್ಲಿ ನನ್ನ ಹತ್ರ ನೋಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನವೀನ್ ಯಾದವ್, ಅದೇ ಜುಬ್ಲಿ ಹಿಲ್ಸ್ನಲ್ಲಿ ಏನೋ ಈ ಬಾರಿ ಉಪಚುನಾವಣೆಯಲ್ಲಿ ಗೆದ್ರಲ್ಲ, ಆ ಅಭ್ಯರ್ಥಿಯನ್ನು ಕರ್ತ್ಕೊಂಡು ಬನ್ನಿ ಒಂದ್ಸತಿ ಅಂತ. ಸಾರಿ, ಅವರು ನವೀನ್ ಯಾದವ್ ಅಂತ ಸೋನಿಯಾ ಗಾಂಧಿ ಅವರು ಹೇಳಿರ್ಲಿಕ್ಕಿಲ್ಲ, ಯಾಕಂದರೆ ಅವರ ಹೆಸರು ಕೂಡ ಅವ್ರಿಗೆ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ ಬಿಡಿ. ಸೊ ಅವ್ರೇನು ಹೇಳ್ತಾರೆ, ಅಲ್ಲಿ ಗೆದ್ದಿರೋರನ್ನು ಕರ್ತ್ಕೊಂಡು ಬನ್ನಿ ಅಂತ. ರೇವಂತ್ ರೆಡ್ಡಿ ಅವರು ತಕ್ಷಣವೇ ಫ್ಲೈಟ್ನಲ್ಲಿ ನವೀನ್ ಯಾದವ್ರನ್ನು ಕರ್ಕೊಂಡು ದೆಹಲಿಗೆ ಹೊರಡ್ತಾರೆ. ಮೇಡಮ್ ಸೋನಿಯಾ ಗಾಂಧಿ ಅವರೇ ಸ್ವತಃ ಕರ್ಕೊಂಡು ಬರೋಕ್ಕೆ ಹೇಳಿರ್ಬೇಕಾದ್ರೆ ಯಾವುದೋ ದೊಡ್ಡ ಮಿಷನ್ನೇ ಇರ್ಬೋದು, ಏನಾದರೂ ಕೆಲಸ ಕೊಡ್ಬೋದು ಅಂತ ಹೇಳಿ ಹೋಗ್ತಾರೆ. ಆದರೆ ನಂತರ ಅವರಿಬ್ಬರು ಮೇಡಮ್ ಸೋನಿಯಾ ಅವರ ಬಳಿ ಬಂದ ಕೂಡಲೇ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ, ಬಿಹಾರದ ಚುನಾವಣಾ ಫಲಿತಾಂಶದಿಂದ ನನ್ನ ಮಗ ರಾಹುಲ್ ತುಂಬಾ ಬೇಜಾರಲ್ಲಿದ್ದಾನೆ, ಅವನಿಗೆ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿ ಉಪಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅನ್ನೋ ವಿಷಯ ತಿಳಿಸಿ ಅಂತ. ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಯ ಬಳಿಗೆ ಬಂದು ಹೇಳ್ತಾರೆ, ಬೇಜಾರಾಗಬೇಡಿ ನೋಡಿ, ನಾವು ತೆಲಂಗಾಣದಲ್ಲಿ ಗೆದ್ದಿದ್ದೀವಿ, BJPಯಲ್ಲಿ ಹೀನಾಯವಾಗಿ ಸೋತಿದೆ ಅಂತ. ಆಗ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡುತ್ತೆ. ಮುಖದಲ್ಲಿ ಪಳಪಳ ಅನ್ನೋ ತೇಜಸ್ಸು ಎದ್ದು ಕಾಣಿಸುತ್ತೆ. ಖುಷಿ ಮುಗಿಲು ಮುಟ್ಟಿತ್ತು. ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ, ನಾವುಗಳು ಗೆದ್ದಿದ್ದೀವಿ ಅಂತ ನಕ್ಕು ಬಿಡ್ತಾರೆ. ಸೀನ್ ಕಟ್ ಮಾಡಿದ್ರೆ ರೇವಂತ್ ರೆಡ್ಡಿಯ ಜೊತೆ ಬಂದಿದ್ದಂತಹ ನವೀನ್ ಯಾದವ್ ಅವರು ರಾಹುಲ್ ಗಾಂಧಿ ಅವರಿಗೆ ಕೇಸರಿ ಶಾಲನ್ನು ಹೊದಿಸ್ತಾರೆ. ಇದು ಹೆಂಗೆ ಅಂತಾನೆ ಅರ್ಥ ಆಗಲಿಲ್ಲ ಇದುವರೆಗೂ. ಕಾಂಗ್ರೆಸ್ ಅಂದರೆ ಮುಸ್ಲಿಮರು, ಮುಸ್ಲಿಮರಂದರೆ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಎಲೆಕ್ಷನ್ ಗೆದ್ದವರು. ಈಗ ನೋಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಕೇಸರಿ ಶಾಲನ್ನು ಹೊದಿಸಿ ನಗ್ತಾ ಫೋಟೋಗೆ ಪೋಸ್ ಕೊಡ್ತಾರೆ. ಈ ಫೋಟೋ ಇವಾಗ ತುಂಬ ವೈರಲ್ ಆಗ್ತಾ ಇದೆ, ನೀವುಗಳು ನೋಡಿರ್ತೀರಾ ಅಂದ್ಕೊಳ್ತೀನಿ. ನೋಡಿ, ನಾನು ಇಷ್ಟೊತ್ತು ಅಂದರೆ ಈ ಫೋಟೋಗೂ ಮುನ್ನ ಹೇಳಿದ ಕತೆ ಖಂಡಿತ ನಿಜವಲ್ಲ, ಇದು ಕಾಲ್ಪನಿಕವಾದಿದ್ದೆ. ಆದರೆ ಈ ಕಥೆಯಲ್ಲೂ ಒಂದು ಸತ್ಯ ಇದೆ. ಬಿಹಾರದ ಎಲೆಕ್ಷನ್ ಫಲಿತಾಂಶದ ನಂತರ 55 ವರ್ಷದ ರಾಹುಲ್ ಗಾಂಧಿಗೆ ಇನ್ನೂ ರಾಜಕೀಯದ ಪರಿಪಕ್ವತೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದನ್ನು ಅರ್ಥ ಮಾಡಿಸೋಕೆ ಈ ಸ್ಟೋರಿ ಹೇಳಬೇಕಾಯ್ತು ನೋಡಿ. ರಾಹುಲ್ ಗಾಂಧಿ ಈಗ ಚುನಾವಣಾ ಆಯೋಗದ ಹೆಸರಲ್ಲಿ ಅಳ್ತಾ ಕೂತಿದ್ದಾರೆ. ಅವರಿಂದಲೇ ನಾವು ಸೋತಿದ್ದೀವಿ, ನಮಗೆ ಗೊತ್ತಿತ್ತು ಚುನಾವಣೆಯಲ್ಲಿ ಮೋಸ ಆಗುತ್ತೆ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲ ರಾಹುಲ್ ಗಾಂಧಿ ಅವರೇ, ನಿಮಗೆ ಪ್ರಾರಂಭದಲ್ಲೇ ಈ ಚುನಾವಣೆ ನಿಷ್ಪಕ್ಷವಾಗಿ ನಡೆಯಲ್ಲ ಅಂತ ಗೊತ್ತಿದ್ರೆ CM ಕುರ್ಚಿಗಾಗಿ ಯಾಕೆ ಮಹಾಗಠಬಂಧನದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದ್ದು? ಇಷ್ಟೇ ಸೀಟ್ ಬೇಕು ನಮಗೆ ಅಂತ ಡಿಮ್ಯಾಂಡ್ ಮಾಡಿದ್ದಾದರೂ ಯಾಕೆ ಸ್ವಾಮಿ? ನಾನು ಜನತಾ ನ್ಯಾಯಾಲಯದಲ್ಲಿ ನಿಂತಿದ್ದೀನಿ ಅಂತ ಹೇಳ್ಕೊಂಡ್ರಿ. ಆದರೆ ಈಗ ಅದೇ ಜನ ತಮ್ಮ ಆದೇಶವನ್ನು ನೀಡಿದ್ದಾರೆ. ರಾಹುಲ್ ಗಾಂಧಿ ಯು ಆರ್ ರಿಜೆಕ್ಟೆಡ್ ಅಗೈನ್ ಅಂತ 95ನೇ ಸಲ ಸೋಲಿಸಿದ್ದಾರೆ. ಅಷ್ಟಿದ್ರೂ ಅವರ ಆದೇಶಕ್ಕೆ ತಲೆಬಾಗೋದಕ್ಕೆ ರೆಡಿ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಹಾಗೂ ರಾಹುಲ್ ಗಾಂಧಿಯ ಭೇಟಿ ಕೂಡ ಆಗಿದೆ. ಇದಂತೂ ಕತೆ ಅಲ್ಲ, ನಾವು ಮೊದಲೇ ಹೇಳಿದ್ದು ಕಾಲ್ಪನಿಕ ಇರಬಹುದು,
ಆದರೆ ಇದಂತೂ ಸತ್ಯ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ವಿ ಮತ್ತು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ್ವಿ. ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ, ಬೇಜಾರಾಗಬೇಡಿ, ನಾವಿದ್ದೇವೆ ನಿಮ್ಮ ಜೊತೆ, ನಾವು ಹೋರಾಟ ಮಾಡೋಣ ಒಟ್ಟಾಗಿ ಅಂತ ಹೇಳಿದ್ರಂತೆ. ನಿಮಗೆ ಸಂಪೂರ್ಣ ಸಪೋರ್ಟನ್ನು ನಾವು ಕೊಡ್ತೀವಿ ಅಂತಲೂ ಹೇಳ್ತಾರಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೊಂದು ಡೌಟ್ ಬರ್ತಾ ಇದೆ. ಅಲ್ಲ, ಸೋನಿಯಾ ಗಾಂಧಿ ಅವರೇನಾದರೂ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರಿಗೂ ಕಾಲ್ ಮಾಡಿ ನನ್ನ ಮಗನನ್ನು ಬಂದು ಸಮಾಧಾನ ಮಾಡಿ ಅಂತ ಕರೆಸ್ಕೊಳ್ತಿದ್ದಾರಾ ಅಂತ. ವೀಕ್ಷಕರೇ, ಒಬ್ಬ ವಿದ್ಯಾರ್ಥಿ ಒಂದು ಎಕ್ಸಾಮ್ನಲ್ಲಿ ಫೇಲ್ ಆದ್ರೇ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಪ್ರತಿ ಬಾರಿ ಫೇಲ್ ಮೇಲೆ ಫೇಲ್ ಆದರೆ ಅವನಿಗೆ ಹೆಂಗಾಗ್ಬಿಡ, ನನಗೆ ಈ ಓದೇ ತಲೆಗೆ ಹತ್ತಲ್ಲ ಅಂತ ಬಿಟ್ಬಿಡ್ತಾನೆ. ಆದರೆ ರಾಹುಲ್ ಗಾಂಧಿ ಆ ಕೆಲಸವನ್ನೂ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ, BJP ಒಂದರ ನಂತರ ಒಂದರಂತೆ ಗೆಲ್ತಾನೇ ಇದೆ. ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗಲೂ ಹೋರಾಡುವಂತಹ ಸ್ಥೈರ್ಯ ಅವರಲ್ಲಿ ಖಂಡಿತ ಇತ್ತು. ಅದೇ ರೀತಿ ಅವರು ಸೋಲನ್ನು ಕೂಡ ಸ್ವೀಕರಿಸ್ತಾ ಇದ್ರು ಮತ್ತು ಜನರ ಮಧ್ಯೆ ಒಗ್ಗಟ್ಟಾಗಿ ಸೇರ್ತಿದ್ರು. ಅದೇ ಕಾರಣಕ್ಕೆ ಈಗ ಸತತ 3ನೇ ಬಾರಿಗೆ ಅಧಿಕಾರದಲ್ಲಿದ್ದಾರೆ ದೇಶದಲ್ಲಿ ಅಂತ. ಆದರೂ ಸಹ BJPಯ ಕಾರ್ಯವೈಖರಿಯಲ್ಲಿ ಈಗಲೂ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಅತ್ಯಂತ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತಾನೇ ಇದೆ. ಆದರೂ ಯಾವುದನ್ನು ಸರಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. 2017ರಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿ ಮಾಡ್ತಾರೆ. ಯಾಕಂದರೆ ಗುಜರಾತಿನ ಚುನಾವಣೆ ಹತ್ತಿರದಲ್ಲೇ ಇತ್ತು ಅನ್ನೋ ಕಾರಣಕ್ಕೆ. ಆ ಟೈಮಲ್ಲಿ ಗುಜರಾತ್ನಲ್ಲಿ ಪಾಟೀದಾರ್ ಸಮುದಾಯದ ದೊಡ್ಡ ಆಂದೋಲನ ನಡೀತಾ ಇತ್ತು. ಸೊ ಅದು ಕಾಂಗ್ರೆಸ್ಗೆ ವರವಾಗಿತ್ತು ಕೂಡ. ಅದಕ್ಕಾಗಿಯೇ ಸೋನಿಯಾ ಗಾಂಧಿ ಅವರು ಅಂದ್ಕೊಂಡ್ರು, ರಾಹುಲ್ ಗಾಂಧಿಗೆ ಪ್ರೆಸಿಡೆಂಟ್ ಆಗಿ ಮಾಡಿದ್ರೆ ಅವರ ನೇತೃತ್ವದಲ್ಲಿ ಈ ಟೈಮಲ್ಲಾದರೂ ಬಲಿಷ್ಠ ಆಗುತ್ತೆ ಕಾಂಗ್ರೆಸ್ ಅಂತ. ಆದರೆ ಆಗಿದ್ದೇನು, ಗುಜರಾತ್ನಲ್ಲಿ ಹೀನಾಯವಾಗಿ ಸೋತರು. 2019ರ ಚುನಾವಣೆಯನ್ನು ಸೋತರು. ಆಗ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡಬೇಕಾಯ್ತು. ಸೋಲಿನ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗತ್ತೆ. ನಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ 99 ಸೀಟ್ ತಗೊಂಡು ಕಾಂಗ್ರೆಸ್ 3ನೇ ಬಾರಿ ಸೋಲುತ್ತೆ. ಆಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಗೊತ್ತೇ, ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಅಂತ. 99 ಸೀಟ್ ತಗೊಂಡಿದ್ದೆ ಕಾಂಗ್ರೆಸ್ನ ಗೆಲುವಾಗಿತ್ತು ಇವರಿಗೆ. ಇದಕ್ಕೆಲ್ಲ ಏನು ಮಾಡ್ತೀರಾ? ಜನರು ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ. ಅದೇ ರಾಗ ಅದೇ ಹಾಡು. ಜನ ಎಷ್ಟು ದಿನ ಅಂತ ಕೇಳ್ತಾರೆ ಹೇಳಿ. ಚುನಾವಣೆಯಲ್ಲಿ ಗೆದ್ದರೆ ಜನಾದೇಶ, ಅದೇ ಸೋತ್ರೆ ವೋಟ್ ಚೋರಿ. ಬಿಹಾರದಲ್ಲಿ ವೋಟ್ ಚೋರಿ ಅಂತಾರೆ. ಅದೇ ತೆಲಂಗಾಣದ ಜುಬ್ಲಿ ಹಿಲ್ಸ್ನ ಉಪಚುನಾವಣೆಯಲ್ಲಿ ಗೆದ್ದಂತಹ ನವೀನ್ ಯಾದವ್ ಅವರನ್ನ ದೆಹಲಿಗೆ ಕರೆಸ್ಕೊಂಡು ಸಂಭ್ರಮಿಸ್ತಾರೆ. ಇನ್ನೊಂದು ಮಜಾ ನೋಡಿ, ಕಾಲ ಎಲ್ಲರನ್ನೂ ಬದಲಾಯಿಸ್ಬಿಡುತ್ತೆ ಅನ್ನೋದು ನಿಜ. ಇದೇ ರಾಹುಲ್ ಗಾಂಧಿ ಅವರು ಹಿಂದೆ ಹಿಮಂತ್ ಬಿಶ್ವಾ ಶರ್ಮಾ ಅವರು ಕಾಂಗ್ರೆಸ್ನಲ್ಲಿದ್ದರು. ಆಗ ಇವರನ್ನು ಮೀಟ್ ಮಾಡೋಕೆ ಹೋದರೆ ರಾಹುಲ್ ಗಾಂಧಿ ಅವರು ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ರಂತೆ. ಅಂದರೆ ಕಾಂಗ್ರೆಸ್ ತಮ್ಮ ಪಕ್ಷದ ಸಂಸದರನ್ನಾಗಲಿ CMಗಾಗಲಿ ಬೆಲೆ ಕೊಡಲೇ ಇಲ್ಲ. ಆದರೆ ಇವತ್ತು ಒಂದು ಉಪಚುನಾವಣೆಯ ಗೆಲುವನ್ನು, ನವೀನ್ ಕುಮಾರ್ ಯಾದವ್ರ ಗೆಲುವನ್ನು ಈ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಇವರ ಪರಿಸ್ಥಿತಿ. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ರಾಜಕೀಯದಲ್ಲಿ ಖಂಡಿತ ಇಷ್ಟ ಇಲ್ಲ. ಅವರಿಂದ ಫೋರ್ಸ್ಫುಲ್ಲಿ ರಾಜಕೀಯವನ್ನು ಮಾಡಿಸ್ಲಾಗ್ತಾ ಇದೆ ಅಷ್ಟೆ. ಯಾವ ವ್ಯಕ್ತಿಗೆ ರಾಜಕೀಯವೇ ಇಷ್ಟ ಇಲ್ವೋ ಆ ವ್ಯಕ್ತಿ ಮತ್ತೇನು ಮಾಡ್ತಾರೆ, ಚುನಾವಣೆಗೂ 4 ದಿನ ಮುಂಚೆ ಬರ್ತಾರೆ, ಪ್ರಚಾರ ಮಾಡ್ತಾರೆ, ಸೋಲ್ತಾರೆ, ವಾಪಸ್ ಹೊರಟೋಗ್ತಾರೆ. ಇಷ್ಟೇ ನಡೆಯೋದು. ಇದರ ಬಗ್ಗೆ ಮಾತಾಡಿ ಸಾಕಾಗಿ ಹೋಗಿದೆ. ಆದರೆ ಏನು ಮಾಡೋದು, ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಲ್ವೇ, ಇಗ್ನೋರ್ ಮಾಡಬೇಕು ಅನ್ಸಿದ್ರೂ ಮಾಡೋದಕ್ಕೆ ಮಾತ್ರ ಆಗಲ್ಲ. ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.